ಹೊಸ ವರ್ಷದಂದು 2ನೇ ತಾರೀಕು ನಮ್ಮ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ ಅವರ ಜೊತೆ ನಮ್ಮ ತಂಡದೊಂದಿಗೆ ಬಂದು ಅವರ ಶುಭ ಹಾರೈಕೆ ಬಯಸ್ತಾ ಇದ್ದೀವಿ. ಸರ್, ನಮ್ಮ ಚಿತ್ರತಂಡಕ್ಕೆ ನಿಮ್ಮ ಶುಭ ಹಾರೈಕೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಹರ್ಷ ತರಲಿ, ಎಲ್ಲರಿಗೂ ಶುಭ ಆಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಮಾಡುತ್ತಾ, ಇವತ್ತು ನಮ್ಮವರೇ ನಮ್ಮ ಜಿಲ್ಲೆಯವರೇ ಆದಂಥ ಮಾನ್ಯ ವಿಷ್ಣುಕಾಂತ್ರವರು ಎಲ್ಲ ನಟರೊಂದಿಗೆ ಕಲಾವಿದರೊಂದಿಗೆ ಬಂದಿದ್ದಾರೆ. ಅವರು ನನಗೆ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಚಲನಚಿತ್ರದ ಬಿಡುಗಡೆಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ, ಭಾಳ ಹೆಮ್ಮೆ ಆಗ್ತಾಯಿದೆ. ಇವತ್ತೇನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಏನು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದರು. ಇವತ್ತು ಯಾವುದೇ ವರ್ಗಭೇದ, ವರ್ಣಭೇದ, ಲಿಂಗಭೇದ ಇರಬಾರ್ದು ಅಂತೇಳಿ ಮಹಿಳೆಯರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟು ಅನುಭವ ಮಂಟಪದಲ್ಲಿ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟು ಇವತ್ತು ಅವರ ವಚನಗಳು ಏನಿದೆ ಅದೆಲ್ಲವೂ ಜಗಜ್ಜಾಹೀರವಾಗಿದೆ ಮತ್ತು ಎಲ್ರಿಗೂ ಮಾದರಿಯಾಗಿದೆ. ಎಲ್ರಿಗೂ ಸ್ಫೂರ್ತಿ ಪ್ರೇರಣೆ ತರುವಂಥ ವಚನ ಸಾಹಿತ್ಯ ಇದೆ. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಭಾಳಷ್ಟು ಸಹಕಾರಿಯಾಗುವಂಥದ್ದಿದೆ. ಅಂಥ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಚಲನಚಿತ್ರ ನಿರ್ಮಾಣ ಮಾಡುವಂಥ ಒಂದು ಸಾಹಸಿ ಧೈರ್ಯವನ್ನು ತೋರಿಸಿ ಮಾನ್ಯ ವಿಷ್ಣುಕಾಂತ್ರವರು ನಿರ್ಮಾಪಕರಾಗಿ, ಅದಕ್ಕೆ ಕಲಾವಿದರಾಗಿ, ನಿರ್ದೇಶಕರಾಗಿ ವಿವಿಧ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮ ಬೀದರ್ ಜಿಲ್ಲೆಯವರೇ ಅನೇಕ ಕಲಾವಿದರು ಅಕ್ಕಮಹಾದೇವಿ ರೋಲ್ ಮಾಡಿದಂಥವರು ಇಲ್ಲಿದ್ದಾರೆ. ಮತ್ತು ಎಲ್ಲರೂ ಭಾಳ ಒಂದು ಒಗ್ಗಟ್ಟಾಗಿ ಅದೇ ನಮ್ಮ ಒಂದು ಶಾಲಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ಒಬ್ಬ ಕಲಾವಿದೆಯಾಗಿ, ಚಲನಚಿತ್ರ ನಟಿಯಾಗಿ ಅಕ್ಕಮಹಾದೇವಿಯ ಒಂದು ರೋಲನ್ನು ಮಾಡಿ ಇಲ್ಲಿಗೆ ಆಗಮಿಸಿದ್ದಾರೆ. ಹೀಗಾಗಿ ಈ ಒಂದು ಚಲನಚಿತ್ರ ಇಡೀ ಸಮಾಜಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಲಿ. ಮತ್ತು ಏನು ಹಿಂದೆ ಇರುವಂಥ ಒಂದು ಮೌಢ್ಯತೆ ಏನಿದೆ, ಅಂಧಶ್ರದ್ಧೆ ಏನಿದೆ, ಹಿಂದೆ ಇರುವಂಥ ಸಮಾಜದಲ್ಲಿ ಅನಿಷ್ಟಗಳೇನಿದ್ದಾವೆ, ಇವತ್ತಿಗೇನು ಮಹಿಳೆಯರ ಮೇಲೆ ದಬ್ಬಾಳಿಕೆ ನಡೀತದೆ, ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ನಡೀತದೆ. ಇವತ್ತು ಅಕ್ಕಮಹಾದೇವಿಯ ಈ ಒಂದು ಚಲನಚಿತ್ರದ ಮುಖಾಂತರ ಶರಣರು ತೋರಿಸ್ಕೊಟ್ಟಂಥ ದಾರಿ ಮತ್ತು ಮಹಿಳೆ ಅಬಲೆಯಲ್ಲ, ಮಹಿಳೆಯೂ ಇವತ್ತು ಮನಸ್ಸು ಮಾಡಿದ್ರೆ ಯಾವ ರೀತಿಯಲ್ಲಿ ತೊಟ್ಟಿಲು ತೂಗುವ ಕೈ ದೇಶವನ್ನು ಆಳಬಲ್ಲದು ಅಂತೇಳಿ ಅನೇಕ ಜನ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಮಹಿಳೆಯರು ಸರಿ ಸಮಾನವಾಗಿ ಅಭಿವೃದ್ಧಿಯಾಗಿ ಸಮಾಜಕ್ಕೆ ವಿಶೇಷವಾದಂಥ ಕೊಡುಗೆ ಕೊಡುವಂಥವರು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಅಕ್ಕಮಹಾದೇವಿ ಚಲನಚಿತ್ರ ಏನಿದೆ ಇದು ಬರೀ ಬಸವತತ್ವದ ಜೊತೆಯಲ್ಲಿ ಸಮಾಜದಲ್ಲಿ ಇವತ್ತಿರುವಂಥ ಎಲ್ಲ ಅನಿಷ್ಟಗಳಿಗೆ ಇದು ಅದೆಲ್ಲವನ್ನು ನಿವಾರಣೆ ಮಾಡಲಿಕ್ಕೆ ಸಹಕಾರಿಯಾಗಲಿ ಅಂತೇಳಿ ಹಾರೈಸಿ ಈ ಒಂದು ಚಲನಚಿತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದನ್ನು ವೀಕ್ಷಿಸಬೇಕು ಮತ್ತು ಇದು ಯಶಸ್ವಿಗೊಳಿಸಬೇಕು ಮತ್ತು ಈ ಚಲನಚಿತ್ರದ ಮುಖಾಂತರ ಸಮಾಜದಲ್ಲಿ ಒಂದು ಪರಿವರ್ತನೆ, ಬದಲಾವಣೆ ತರಲಿಕ್ಕೆ ಇದು ನಾಂದಿ ಆಗಲಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ.